ಅತಿಥಿಗಳು ಪಂಚಾಯತ್ನ ಆಡಳಿತ ಮುಖಾಂತರ ಚೆಂಡಿನ ಬ್ಯಾಟ್ರಿ ದಾಂಡಿನ ಬೀಸುವ ಮುಖಾಂತರ ಪಂಚಾಯತ್ಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಎರಡು ಬರ್ತದೆ ಗಮನಿಸಿಕೊಂಡು ಓಕೆ ಧನ್ಯವಾದಗಳು. ಹಾಗೆ ನಮ್ಮ ಗುರು ಆತ್ಮಾನಂದರವರಿಗೆ ಕೂಡ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಬಹುದು. ಮಂಡ್ಯ ಜಿಲ್ಲಾ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದಂಥ ಸಂದೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಗ್ಯಾರಂಟಿ ಸಮಿತಿ ಸದಸ್ಯರಾದಂಥ ಉದಯ್ ಕುಮಾರ್ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದರು. ನಮ್ಮ ಸೌತಾ ಸಮಾಜದ ಮುಖಂಡರಾದಂಥ ಭಗವತ್ನವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದರು. ಮಂಡ್ಯ ಮದ್ದೂರು ತಾಲೂಕು ಅಧ್ಯಕ್ಷರಾದಂಥ ರಾಮಲಿಂಗರು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ತಾವುಗಳೆಲ್ಲರೂ ಕಾರಣೀಭೂತರಾದಂಥ ಸಾಕ್ಷಿಭೂತರಾದಂಥ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ರು. ವಂದನೆಗಳು. ಅವರು ಕೂಡ ಅಲ್ಲಿಗೆ ಬರಬೇಕು. ಹಾಗೂ ಬೇರು ಆದ್ಮೇಲೆ ಅವರು ಕೂಡ ವೇದಿಕೆಯಲ್ಲಿ ಬರಬೇಕು. ಇಂದು ನಮ್ಮ ಮಂಡ್ಯ ನಗರದ ಸದರಿ ವಿಶೇಷ ಕ್ರೀಡಾಂಗಣದಲ್ಲಿ ಮಂಡ್ಯ ವಿಧಾನಸಭಾ ಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸವಿತಾ ಸಮಾಜದ ಎಲ್ಲ ಮುಖ್ಯಸ್ಥರು ಯುವಕರು ಇವತ್ತು ಒಂದು ಕ್ರಿಕೆಟ್ ಮಂಡ್ಯ ಜಿಲ್ಲೆ ವ್ಯಾಪ್ತಿಯ ಒಂದು ಕ್ರಿಕೆಟ್ ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ಅದು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಾಗಮಂಗಲದಿಂದ, ಕೇರಪೇಟೆಯಿಂದ, ಮದ್ದೂರಿನಿಂದ ಹಾಗೆ ಮಂಡ್ಯ ತಾಲೂಕಿನಿಂದ ಕೂಡ ಎಲ್ಲ ತಂಡಗಳು ಬಂದು ನಾವು ಕೂಡ ಎಲ್ಲ ಮುಖ್ಯಸ್ಥರು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಮುಖಾಂತರ ಒಂದು ಉತ್ತಮ ಒಂದು ಆಟನ ತಾವು ಆಡಬೇಕು, ಆಡಿ ಈ ಒಂದು ಕ್ರೀಡಾ ಮನೋಭಾವನ ಪ್ರದರ್ಶನ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಒಂದು ಶುಭವಾಗಿ ಒಂದು ಒಳ್ಳೆ ಆಟ ಆಡಿ
ಈ ಸಂದರ್ಭದಲ್ಲಿ ಹಾರೈಸಿ ಹಾಗೆ ನಮ್ಮ ಸವಿತಾ ಸಮಾಜದ ಮುಖ್ಯಸ್ಥರು ಸವಿತಾ ಸಮಾಜನೂ ಕೂಡ ಈ ಒಂದು ಸಮಾಜದಲ್ಲಿ ಬಹು ಮುಖ್ಯವಾದ ಒಂದು ಸಮಾಜ, ಒಂದು ಮೃದು ಸ್ವಭಾವದ ಸಮಾಜ. ನಾವು ಅವರನ್ನ ಇವತ್ತು ಹೇಳಬೇಕಾಗ್ತದೆ. ಇನ್ನೂ ಕೂಡ ಅವರು ಸಮಾಜದಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅವರು ಇನ್ನೂ ಕೂಡ ಶಕ್ತಿ ಕೊಡಬೇಕು. ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅವರನ್ನ ಇನ್ನೂ ಕೈ ಹಿಡಿದು ಮುನ್ನಡೆಸುವಂತ, ಇನ್ನೂ ಆರ್ಥಿಕವಾಗಿ, ರಾಜಕೀಯವಾಗಿ ಕೂಡ ಅವರು ಇನ್ನು ಮುಂದೆ ಬರಬೇಕು, ಮನುಷ್ಯರಿಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಎಲ್ಲ ತಮ್ಮ ಸಂಸ್ಥೆಗಳನ್ನು ಬಯಸ್ತೀನಿ. ಹಾಗಾಗಿ ಶಾಸಕರು ಕೂಡ ಇವತ್ತು 2 ವರ್ಷ ರವಿಕುಮಾರ್ ಅವರು ಕೂಡ ನಮ್ಮ ನಗರದಲ್ಲಿ ಎಲ್ಲ ಸಮುದಾಯ, ಎಲ್ಲ ವರ್ಗಗಳು ಕೂಡ ಒಂದು ವಿಶ್ವಾಸ ತಗೊಂಡು ಎಲ್ಲ ಸಮುದಾಯ ವರ್ಗ ಅವರ ಒಂದು ಅಭಿವೃದ್ಧಿಗೆ, ಹಾಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ, ಒಂದು ಮೂಲಭೂತ ಸೌಕರ್ಯಕ್ಕೆ ಅವರು ಕೂಡ ಶ್ರಮ ಪಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಅವರ ಹುಟ್ಟುವ ಅಂಗವಾಗಿ ಏನು ಅವರ ಒಂದು ಪ್ರೋತ್ಸಾಹ ನಡೆಸ್ತಾ ಇರುವಂತಹ ಈ ಒಂದು ಕ್ರೀಡಾ ಪಂದ್ಯಾವಳಿ ಯಶಸ್ವಿಯಾಗಿ ಆಗಲಿ ಅಂತ ಇತ್ತು. ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭ ಹಾರೈಸಿ. ಕ್ರೀಡಾಂಗಣದಲ್ಲಿ ನಮ್ಮ ಹಿಂದಿನ ಶಾಸಕರಾದ ರವಿಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸವಿತಾ ಸಮಾಜವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕ್ರಿಕೆಟ್ ಟೂರ್ನಿ ಬಹಳ ವಿಜೃಂಭಣೆ ನಡೀತಾ ಇದೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ, ಕ್ರೀಡಾಪಟುಗಳು ಹುಮ್ಮಸ್ಸಿಂದ ಆಡಬೇಕು ಹಾಗೂ ಕ್ರೀಡಾ ಮನೋಭಾವನೆ ಆಡಬೇಕು ಅಂತ ಹೇಳ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಬೇಸಿಗೆಯನ್ನು ಪ್ರೋತ್ಸಾಹಿಸತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವಿಶೇಷವಾಗಿ ಸವಿತಾ ಸಮಾಜದ ಹುಡುಗರು, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಉದಯಗಳಿಗೆ ಮಂಡ್ಯ ಜಿಲ್ಲೆಯಲ್ಲಿ ಸವಿತಾ ಸಮಾಜದ ಕ್ರೀಡಾಪಟುಗಳು ಜಿಲ್ಲಾ ಕೇಂದ್ರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮೊದಲನೇ ಬಾರಿಗೆ ಕ್ರಿಕೆಟ್ ಆಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಇವತ್ತು ಸವಿತಾ ಸಮಾಜದ ಹುಡುಗರು ಶಾಸಕರಾದಂತಹ ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ರವಿಕುಮಾರ್ ಅವರು ಕಳೆದ ಶಾಸಕರಾಗಿ ಕಳೆದ 2.5 ವರ್ಷಗಳಿಂದ ನಿರಂತರವಾಗಿ ಜನಪರವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಜಾತಿ, ವರ್ಗ ಮತ್ತು ಧರ್ಮದವರ ಸರ್ವಧರ್ಮ ಸರ್ವಜಾತಿಯವರ ಏಳಿಗೆಗೆ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಅವರ 2.5 ವರ್ಷದ ಅವಧಿಯಲ್ಲಿ ಸಾಕಷ್ಟು ಸುಮಾರು 5 ವರ್ಷಕ್ಕಾಗುವಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ಸಮಾಜದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸವಿತಾ ಸಮಾಜದವರು ಕೂಡ ಇವತ್ತು ಉತ್ತಮವಾದಂತಹ ಕ್ರೀಡೆಯನ್ನ, ಕ್ರಿಕೆಟ್ ಅಂತಕ್ಕಂಥದ್ದಾಗೋದು ಬೇರೆ ಕ್ರೀಡೆ ಆಗೋದು. ಸವಿತಾ ಸಮಾಜದವರು ಅಂತಂದ್ರೆ ಅವರು ಕ್ಷೌರಿಕರು ಮತ್ತು ಆ ವೃತ್ತಿ ಮಾಡ್ಲಿಕ್ಕೆ ಮಾತ್ರ ಅವರು ಕಲಿತರು. ಆ ವೃತ್ತಿ ಹೊರತಾಗ ಅವ್ರಿಗೆ ಏನ್ ಗೊತ್ತು ಅನ್ನುವಂತ ದಿನಗಳಲ್ಲಿ ಸವಿತಾ ಸಮಾಜದವರು ಕೂಡ ಉತ್ತಮವಾದ ಕ್ರೀಡಾಪಟುಗಳಿದ್ದಾರೆ, ಅವರನ್ನು ಉತ್ತಮವಾದಂತಹ ಕಲಾವಿದರಿದ್ದಾರೆ, ಅವರನ್ನು ಪ್ರತಿಭಾನ್ವಿತರಿದ್ದಾರೆ, ಅವರನ್ನು ಸಾಮಾಜಿಕವಾದಂತಹ ಸೇವೆಯನ್ನು ಸಲ್ಲಿಸತಕ್ಕಂಥವ್ರು ಇದ್ದಾರೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಇದೊಂದು ಸದಾವಕಾಶ. ಹಾಗಾಗಿ ಸವಿತಾ ಸಮಾಜದವರು ಕೇವಲ ವೃತ್ತಿ ಮಾತ್ರ ಸೀಮಿತ ಅಲ್ಲ, ಅವರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ತಾವು ಇದೀವಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಅವಕಾಶ ಆಗಿದೆ. ಯಾವುದೇ ಕ್ರೀಡೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಜಾತಿ ಮುಖ್ಯ ಅಲ್ಲ, ಅವರವರ ಪ್ರತಿಭೆ ಯಾವುದೇ ಜಾತಿ ಸೀಮಿತ ಅಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಎಲ್ಲ ಬಂಧುಗಳು ಅವರು ವ್ಯಕ್ತಿಗಳನ್ನ ಸುಂದರಗೊಳಿಸುವ ಜೊತೆಗೆ ಸಮಾಜವನ್ನು ಸುಂದರಗೊಳಿಸತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕ್ರೀಡಾ ಸ್ಪರ್ಧೆ ಏರ್ಪಟ್ಟಿದೆ, ಇದು ಯುವ ಜನರನ್ನ ಸಂಘಟನೆ ದಿಕ್ಕಿಗೆ ಕರೆತರಲಿಕ್ಕೆ ಒಂದು ಸದಾವಕಾಶ. ಯಾಕೆಂದ್ರೆ ಯುವಕರು ಸಂಘಟನೆಯಿಂದ ವಿಮುಖರಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಸಮಾಜದ ಸಂಘಟನೆಗಳಿಂದ ವಿಮುಖರಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕ್ರೀಡೆ ಮೂಲಕ ಅವರನ್ನ ಈ ಸಮುದಾಯಕ್ಕೆ ಮತ್ತೆ ಸಮುದಾಯ ಸಂಘಟನೆಗೆ, ರಾಜಕೀಯ ಸಂಘಟನೆಗೆ ಕರೆತರಲಿಕ್ಕೆ ಒಂದು ಅವಕಾಶ ಆಗಿದೆ. ಅದೊಂದು ಸದಾವಕಾಶವನ್ನ ನಮ್ಮ ಲೋಕೇಶ್ ಅವರು ಮತ್ತು ಎಲ್ಲ ಗೆಳೆಯರು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಓದಿಸಿ ಈ ಕ್ರೀಡೆ ಯಶಸ್ವಿಯಾಗಿ ಆಶಿಸ್ತಾ ನಾನು ಮಾತು ಮುಗಿಸಿ ನಮಸ್ಕಾರ. ನೇತೃತ್ವದಲ್ಲಿ ನಡೆಯುತ್ತಿರುವ ಲೋಕೇಶ್ ಅವರ ಆಸೆಯಂತೆ ಈ ಟೂರ್ನಿಮೆಂಟ್ ನಿರ್ವಹಿಸಲಾಗಿದೆ. ಇದು ಮೊಟ್ಟ ಮೊದಲನೆಯ ಸವಿತಾ ಸಮಾಜದ ವತಿಯಿಂದ ಇದು ಟೂರ್ನಿಮೆಂಟ್ ಆಯೋಜನೆಯಾಗಿದೆ. ವ್ಯವಸ್ಥಾಪಕರಾದಂತಹ ಲೋಕೇಶ್ ಅವರಿಗೆ ನಮ್ಮ ಸವಿತಾ ಸಮಾಜದ ವತಿಯಿಂದ ಅಭಿನಂದನೆ.